ಹಲೋ ಗೈಸ್, ಒಂದು ದಿನ ಒಂದು ಆಸ್ಟರಾಯ್ಡ್ ಬಂದ್ಬಿಟ್ಟು ಭೂಮಿಗೆ ಅಪ್ಪಳಿಸುತ್ತೆ. ಆ ಒಂದು ಆಸ್ಟರಾಯ್ಡ್ ಇಂದ ಒಂದು ರೇಡಿಯೇಷನ್ ಕ್ರಿಯೇಟ್ ಆಗುತ್ತೆ. ಆ ಒಂದು ರೇಡಿಯೇಷನ್ ಕೆಲವು ಹ್ಯೂಮನ್ಸ್ ಗಳಿಗೆ ಸ್ಪ್ರೆಡ್ ಆಗುತ್ತೆ. ಇದರಿಂದ ಆ ಒಂದು ಹ್ಯೂಮನ್ಸ್ ಗಳಿಗೆ ಸೂಪರ್ ಪವರ್ ಬರುತ್ತೆ. ಆದ್ರೆ ಆ ವ್ಯಕ್ತಿಗಳೆಲ್ಲ ಆ ಒಂದು ಪವರ್ ನ ಯೂಸ್ ಮಾಡ್ಕೊಂಡು ಕೆಟ್ಟ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಇದನ್ನ ತಡಿಬೇಕು ಅಂದ್ಬಿಟ್ಟು ಆವಾಗ ಎಂಟ್ರಿ ಆಗುತ್ತೆ ಈ ಮೂವಿಯ ಹೀರೋಯಿನ್ ಗಳದು. ಈ ಮೂವಿಯ ಹೀರೋಯಿನ್ ಗಳು ಆ ರೀತಿ ಪವರ್ ಇರುವಂತಹ ವ್ಯಕ್ತಿಗಳನ್ನೆಲ್ಲ ಹೇಗೆಲ್ಲ ತಡಿದ್ದಾರೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಥಂಡರ್ ಫೋರ್ಸ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ವಾಲ್ಶನಿಕೆ ಅಂತ ಒಂದು ಫ್ಯಾಂಟಸಿ ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನು ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇನ್ ಡಿಸ್ಕ್ರಿಪ್ಷನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ಅಲ್ಲಿ ನಮ್ಗೊಂದು ವಿಷಯನ ತೋರಿಸ್ತಾರೆ. 1983 ಅಲ್ಲಿ ಪೋಲ್ಸಿ ಕಾಸ್ಮಿಕ್ ರೇಸ್ ಅನ್ನೋ ಒಂದು ಆಸ್ಟರಾಯ್ಡ್ ಭೂಮಿಗೆ ಬಂದು ಹೊಡೆದಿರೋದ್ರಿಂದ ಅದರಲ್ಲಿ ಒಂದು ರೇಡಿಯೇಷನ್ ಕ್ರಿಯೇಟ್ ಆಗಿ ಆ ರೇಡಿಯೇಷನ್ ಕೆಲವು ಜನರಿಗೆ ಸ್ಪ್ರೆಡ್ ಆಗ್ಬಿಟ್ಟು ಅವ್ರನ್ನ ಒಂದು ಜೆನೆಟಿಕ್ ಇಂದ ಸ್ವಲ್ಪ ಚೇಂಜಸ್ ಆಗ್ಬಿಟ್ಟು ಅವ್ರಗಳಿಗೆ ಸೂಪರ್ ಪವರ್ ಸಿಕ್ಬಿಡುತ್ತೆ. ಆದ್ರೆ ಈ ಸೂಪರ್ ಪವರ್ ಸಿಕ್ಕಿರೋಂತ ವ್ಯಕ್ತಿಗಳೆಲ್ಲ ಆ ಪವರ್ ಗಳನ್ನ ಮಿಸ್ಯೂಸ್ ಮಾಡೋಕೆ ತುಂಬಾ ಶುರು ಮಾಡಿರ್ತಾರೆ. ಅಂತವ್ರನ್ನೆಲ್ಲ ಮಿಸ್ಕ್ರಿಯೆಂಟ್ಸ್ ಅಂತ ಕರೀತಾರೆ. ಮತ್ತೆ ಹಾಗೆ ಈ ಮಿಸ್ಕ್ರಿಯೆಂಟ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಟ್ರೈನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಅಲ್ಲಿರುವಂತಹ ಜನರನ್ನೆಲ್ಲ ಸಾಯಿಸ್ಬಿಡ್ತಾರೆ. ಆ ಒಂದು ಆಕ್ಸಿಡೆಂಟ್ ಅಲ್ಲಿ ಒಂದು ಕಪಲ್ ಕೂಡ ಸತ್ತೋಗ್ಬಿಡ್ತಾರೆ. ಆ ಒಂದು ಕಪಲ್ ನ ಮಗಳೇ ನಮ್ಮ ಮೇನ್ ಕ್ಯಾರೆಕ್ಟರ್ ಆಗಿರ್ತಾಳೆ. ಇವಳು ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ, ನಾನು ಇವ್ರಗಳ ವಿರುದ್ಧ ಹೋರಾಡ್ತೀನಿ, ನಾನು ಈ ಮಿಸ್ಕ್ರಿಯೆಂಟ್ಸ್ ಗಳ ವಿರುದ್ಧ ನಾನು ಹೋರಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಅದೇ ರೀತಿ ಇವಳು ತುಂಬಾ ಚೆನ್ನಾಗಿ ಓದಕ್ಕೆ ಶುರು ಮಾಡಿರ್ತಾಳೆ. ಕ್ಲಾಸ್ ಅಲ್ಲೆಲ್ಲ ಇವಳೇ ಫಸ್ಟ್ ಬರ್ತಾ ಇರ್ತಾಳೆ. ಇದರಿಂದ ಕ್ಲಾಸ್ ಹುಡುಗರೆಲ್ಲ ಏನ್ ನೀನೇ ಸ್ಮಾರ್ಟಾ ಅಂತ ಇವಳಿಗೆ ಹೊಡಿತಾ ರೇಗಿಸ್ತಾ ಇರ್ತಾರೆ. ಅವಾಗ ಎಂಟ್ರಿ ಆಗುತ್ತೆ ಇನ್ನೊಬ್ಳುದು. ಇವಳ ಹೆಸರು ಲೀಡಿಯಾ ಅಂತ. ಮತ್ತೆ ಆ ಕಪಲ್ ಸತ್ತೋದ್ರಲ್ಲ, ಅವ್ರ ಮಗಳು ಹೆಸರು ಬಂದ್ಬಿಟ್ಟು ಎಮಿಲಿ ಅಂತ. ಈ ಎಮಿಲಿಗೆ ಹುಡುಗರು ರೇಗಿಸ್ತಾ ಇದ್ರಲ್ಲ, ಲೀಡಿಯಾ ಅಲ್ಲಿಗೆ ಬಂದು ಅವ್ರಿಗೆ ಸರಿಸರಿಗೆ ಹೊಡೆದು ಇವಳನ್ನ ಕಾಪಾಡ್ಬಿಟ್ಟು ಇವರಿಬ್ರು ಕೂಡ ಒಂದು ಫ್ರೆಂಡ್ಸ್ ಆಗ್ತಾರೆ. ನೆಕ್ಸ್ಟ್ ಲೀಡಿಯಾ ಎಮಿಲಿ ಹತ್ರ ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ಇವ್ರ ತಂದೆ ತಾಯಿ ನಾರ್ಮಲ್ ಮನುಷ್ಯರಿಗೂ ಕೂಡ ಸೂಪರ್ ಪವರ್ ಸಿಗೋ ರೀತಿ ಮಾಡೋದಕ್ಕೆ ಅನ್ಬಿಟ್ಟು ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರ್ತಾರೆ. ಅದು ಅರ್ಧಕ್ಕೆ ಏನ್ ಹೋಗ್ಬಿಟ್ಟಿದೆ, ಅದನ್ನ ನಾನ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿರ್ತಾಳೆ ಈ ಎಮಿಲಿ. ಹೀಗೆ ಇವರಿಬ್ರು ಜೊತೆಗೆ ಬೆಳೀತಾ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಗಳಾಗಿ ಹೋಗ್ಬಿಡ್ತಾರೆ. ಬಟ್ ಆದ್ರೆ ಒಂದು ದಿನ ಎಮಿಲಿದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಎಕ್ಸಾಮ್ ಇರುತ್ತೆ. ಆ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾಳೆ. ಆಗ ಲೀಡಿಯಾ ಬಂದ್ಬಿಟ್ಟು ತುಂಬಾ ಓದ್ತಾ ಇದೀಯಾ, ಸ್ವಲ್ಪ ಹೊತ್ತು ರೆಸ್ಟ್ ಆಗೋ, ನಾನು ನಿನ್ಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಎಬ್ಬಿಸ್ತೀನಿ ಅನ್ಬಿಟ್ಟು ಅವಳನ್ನ ಮನ್ಗಿಸ್ಬಿಟ್ಟು ಇವಳು ಕೂಡ ಮಲ್ಕೊಂಡ್ಬಿಡ್ತಾಳೆ. ತುಂಬಾ ಲೇಜಿ ಆಗಿರ್ತಾಳೆ ಲೀಡಿಯಾ. ಇದರಿಂದ ಎಮಿಲಿ ವಾಪಸ್ ಇದ್ದಾಗ ನಾಳೆ ಬೆಳಗ್ಗೆ ಆಗೋಗ್ಬಿಟ್ಟಿರುತ್ತೆ, ಎಕ್ಸಾಮ್ ಬೇರೆ ಟೈಮ್ ಆಗಿರುತ್ತೆ, ಇವಳೇನು ಓದೇ ಇರೋದಿಲ್ಲ ಅಂದ್ಬಿಟ್ಟು ಇವಳಿಗೆ ಚೆನ್ನಾಗಿ ಬೈತಾಳೆ. ನಿನ್ನಿಂದಾನೇ ಇದೆಲ್ಲ ಆಗಿದ್ದು, ನಿನ್ ಲೈಫಲ್ಲಿ ಯಾವುದೇ ರೀತಿಯ ಗುರಿ ಇಲ್ಲ, ನನ್ನ ಲೈಫಲ್ಲಿ ಇದೆ, ನಾನು ಓದ್ಗೆಲ್ಲ ನೀನ್ ಅಡ್ಡ ಬರ್ತಾ ಇದೀಯ ಅಂದಾಗ ಇವಳಿಗೂ ಕೋಪ ಬಂದ್ಬಿಟ್ಟು ನಾನ್ ನಿನ್ನ ಹಾಳು ಮಾಡ್ತಾ ಇದೀನ, ನಾನ್ ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನೀನ್ ನೋಡಿದ್ರೆ ನನ್ಗೆ ಬೈತಾ ಇದೀಯ ಅನ್ಬಿಟ್ಟು ಅವಳು ಫ್ರೆಂಡ್ಶಿಪ್ ಬ್ಯಾಂಡ್ ನ ಅಲ್ಲೇ ಕಿತ್ತ ಬಿಸಾಕ್ಬಿಟ್ಟು ಇನ್ಮೇಲೆ ನೀನ್ ಯಾರೋ ನಾನ್ ಯಾರೋ ಅನ್ಬಿಟ್ಟು ಅವ್ರ ಪಾಡಿಗೆ ಒಬ್ಬೊಬ್ರು ದಾರಿ ನೋಡ್ಕೊಂಡು ಹೊರಟೋಗ್ಬಿಡ್ತಾರೆ. ಇಲ್ಲಿಂದ ಸೀನು ಸುಮಾರು ವರ್ಷಗಳಾದ್ಮೇಲೆ ತೋರಿಸ್ತಾರೆ. ಈಗ ಲೀಡಿಯಾ ಒಂದು ಕೆಲಸ ಮಾಡ್ತಾ ಇರ್ತಾಳೆ. ಅದೇನಪ್ಪ ಅಂದ್ರೆ ಕಂಟೈನರ್ ಗಳನ್ನ ಎತ್ತಿಡುವಂತದ್ದು. ಇವರು ಇಷ್ಟು ವರ್ಷಗಳ ಕಾಲ ಒಬ್ರಿಗೊಬ್ರು ಮೀಟೇ ಆಗಿರೋದಿಲ್ಲ. ಲೀಡಿಯಾನು ಕೂಡ ತನ್ನ ಕೆಲಸನ ಮುಗಿಸ್ಕೊಂಡು ವಾಪಸ್ ತನ್ನ ಮನೆಗೆ ಹೋಗ್ತಿರ್ಬೇಕಾದ್ರೆ ಮಿಸ್ಕ್ರಿಯೆಂಟ್ಸ್ ಗಳು ಒಂದು ಬ್ಯಾಂಕ್ ನ ಲೂಟಿ ಮಾಡ್ಬಿಟ್ಟು ತಗೊಂಡು ಹೋಗ್ತಾ ಇರ್ತಾರೆ. ಆ ಪೊಲೀಸ್ನವರು ಇವ್ರನ್ನ ಹಿಡಿಯೋಕೆ ಅಂತ ಬಂದಾಗ ಅವ್ರ ಮೇಲೂ ಕೂಡ ಅಟ್ಯಾಕ್ ಮಾಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಲೀಡಿಯಾ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ಕೆಫೆಗೆ ಬರ್ತಾಳೆ. ಅಲ್ಲಿರುವಂತ ಓನರ್ ಕೂಡ ಇವಳಿಗೆ ಕೆಲವು ಸಜೆಷನ್ ಮಾಡ್ತಾ ಇರ್ತಾಳೆ. ಯಾಕೆಂದ್ರೆ ಲೀಡಿಯಾ ಇವನ್ಗೆ ತುಂಬಾ ವರ್ಷಗಳಿಂದ ಗೊತ್ತು. ಇದರಿಂದ ಅದೇನಪ್ಪಾ ಅಂದ್ರೆ ನಾಳೆ ರಿಯೂನಿಯನ್ ಅನ್ನೋ ಒಂದು ಪಾರ್ಟಿನ ಇಟ್ಕೊಂಡಿರ್ತಾರೆ. ಹಳೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳುವಂತ ಒಂದು ಪಾರ್ಟಿ ಅದು. ಇದರಿಂದ ನೀನು ಎಮಿಲಿನ ಕರಿ, ನೀವಿಬ್ರು ಮತ್ತೆ ಮಾತಾಡ್ರಿ ಅಂತ. ಅದಕ್ಕೆ ಲೀಡಿಯಾನು ಕೂಡ ಅವಳು ನನ್ಗೆ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ, ಅದಲ್ದಲೆ ಅವಳ ಫೋನ್ ನಂಬರ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ, ನನಗೆ ಗೊತ್ತಿಲ್ಲ ಅಂತ. ಆದ್ರೆ ಈ ವ್ಯಕ್ತಿ ಹತ್ರ ಎಮಿಲಿದು ಹೊಸ ನಂಬರ್ ಇರುತ್ತೆ, ಇದರಿಂದ ಕೊಡ್ತಾನೆ. ಇನ್ನೊಳಗೆ ಒಂದ್ಸಲಿ ಕಾಲ್ ಮಾಡು, ಒಂದ್ಸಲಿ ಕೇಳು, ಬಂದ್ರೆ ಬರ್ಲಿ, ಇಲ್ಲಾಂದ್ರೆ ಇಲ್ಲ ಅನ್ಬಿಟ್ಟು ಒಂದು ಸಜೆಷನ್ ಮಾಡ್ತಾನೆ. ಇದರಿಂದ ಇವಳು ಕೂಡ ಸರಿ ಆಯ್ತು ಅನ್ಬಿಟ್ಟು ಆ ನಂಬರ್ಗೆ ಒಂದು ಮೆಸೇಜ್ ಹಾಕ್ತಾಳೆ. ಈ ರೀತಿ ಹಳೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಪಾರ್ಟಿ ಇಟ್ಕೊಂಡಿದೀವಿ, ನೀನು ಬರ್ತೀಯ ಅಂದ್ರೆ ಒಂದು ಮೆಸೇಜ್ ಹಾಕ್ತಾಳೆ. ಆ ಕಡೆಯಿಂದನೂ ಕೂಡ ರಿಪ್ಲೈ ಬರುತ್ತೆ, ಹೌದು ನಾನು ಬರ್ತೀನಿ ಅಂತ. ನೆಕ್ಸ್ಟ್ ನಾವು ಪಾರ್ಟಿ ಹೌಸ್ ಅಲ್ಲಿ ನೋಡ್ತೀವಿ. ಇವಳು ಕಾಯ್ತಾ ಇರ್ತಾಳೆ ಎಮಿಲಿಗೋಸ್ಕರ. ಹಾಗೆ ಕಾಯ್ಕೊಂಡು ಟಿವಿ ನೋಡ್ತಿರ್ಬೇಕಾದ್ರೆ ಶ್ರೀ ಕಿಂಗ್ ವಿಲಿಯಂ ಅನ್ನೋ ಒಬ್ಬ ಪೊಲಿಟಿಷಿಯನ್ ಮೇಲೆ ಒಂದು ಲೇಸರ್ ಲೇಡಿ ಅಟ್ಯಾಕ್ ಮಾಡ್ಬಿಟ್ಟಿರ್ತಾಳೆ. ಅವನು ಕೂಡ ಬಿಲ್ಡಪ್ ಹಾಕೋತಾ ಇರ್ತಾನೆ, ಯಾರು ಏನೇ ಮಾಡಿದ್ರು ನನ್ನನ್ನ ಯಾರು ತಡೆಯಕ್ ಆಗೋದಿಲ್ಲ ಅನ್ಬಿಟ್ಟು. ಅವಾಗ ಎಮಿಲಿ ಎಲ್ಲಿದ್ದಾಳೆ ಅನ್ನೋ ಒಂದು ಜಾಗನೂ ಕೂಡ ಅವಳಿಗೆ ಟಿವಿಲೇ ಗೊತ್ತಾಗುತ್ತೆ. ಎಮಿಲಿ ಈಗ ತುಂಬಾ ಫೇಮಸ್ ಆಗ್ಬಿಟ್ಟಿರ್ತಾಳೆ. ಅವಳು ಓದ್ಬಿಟ್ಟು ಲ್ಯಾಬ್ ಅಲ್ಲೆಲ್ಲ ತುಂಬಾ ರಿಸರ್ಚ್ ಮಾಡಿ ತುಂಬಾ ಫೇಮಸ್ ಆಗಿರೋದ್ರಿಂದ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ ಇವಳಿಗೀಗ. ಅವಾಗ ಇವಳಿಗೆ ಗೊತ್ತಾಗುತ್ತೆ ಇವಳಿಗೆ
ಇವಳಿಗೆ ಪಾರ್ಟಿ ಎಲ್ಲ ಇಷ್ಟ ಇರೋದಿಲ್ಲ, ಯಾರು ಫೋರ್ಸ್ ಮಾಡಿದ್ರೆ ಮಾತ್ರ ಬರ್ತಾಳೆ ಅನ್ಬಿಟ್ಟು ಇವಳು ಏನ್ ಮಾಡ್ತಾಳೆ ಅಂದ್ರೆ ಎಮಿಲಿನ ಮನೆಗೆ ಹೋಗ್ತಾಳೆ. ಹೋಗ್ಬಿಟ್ಟು ಎಮಿಲಿನ ಮೀಟ್ ಮಾಡ್ತಾಳೆ. ಈ ರೀತಿಯಾದೊಂದು ಪಾರ್ಟಿ ಇಟ್ಕೊಂಡಿದ್ದು, ನೀನ್ ಬರ್ತೀನಿ ನಿಂದಿದ್ದಲ್ಲ, ಬರ್ಲಿಲ್ಲ ಯಾಕೆ ಅಂದಾಗ ಎಮಿಲಿನು ಕೂಡ ಇವತ್ತು ನನಗೆ ತುಂಬಾ ಕೆಲಸ ಇದೆ, ಇವತ್ತು ನಾನು ಬರೋಕ್ಕಾಗೋದಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಲೂ ಬರ್ತೀನಿ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಎಲಿಡಿಯಾಗೆ ಕುಡಿಯೋಕ್ಕಿಂತ ಬಿಯರ್ ಕೊಟ್ಟಿರ್ತಾರಲ್ಲ, ಆ ಒಂದು ಬಿಯರ್ನ ಬೈ ಮಿಸ್ಟೇಕ್ ಆಗಿ ಅವಳ ಮೇಲೆ ಚೆಲ್ ಬಿಡ್ತಾಳೆ. ಇದರಿಂದ ನಾನು ಇದನ್ನ ಕ್ಲೀನ್ ಮಾಡ್ಕೊಂಡ್ ಬರ್ತೀನಿ, ನಾನು ಬರೋವರೆಗೂ ನೀನು ಯಾವ್ದನ್ನು ಕೂಡ ಮುಟ್ಬೇಡ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅವಳು ಹೋಗಾದ್ಮೇಲೆ ಇವಳೊಬ್ಳು ತೀಟೆ ಆಗಿರ್ತಾಳಲ್ಲ, ಇವಳು ಕೈ ಸುಮ್ಮನೆ ನಿಂತ್ಕೊಳ್ಳೋದಿಲ್ಲ ಇವಳ್ದು ಕೈ. ಇದರಿಂದ ಆ ಜಾಗನೆಲ್ಲ ನೋಡ್ತಾ ಇರ್ತಾಳೆ. ನೋಡ್ತಿದ್ದಂಗೆ ಒಂದು ಲ್ಯಾಬ್ ಒಳಗಡೆ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಹಾಗೆ ಅಲ್ಲಿರುವಂತ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಲೀವರ್ನ ಎಳೆದ್ ಬಿಡ್ತಾಳೆ. ಎಳೆದಿದ್ದ ತಕ್ಷಣ ಆ ಲ್ಯಾಬ್ ಆಕ್ಟಿವೇಟ್ ಆಗ್ಬಿಡುತ್ತೆ. ಮತ್ತೆ ಅಲ್ಲೇ ಒಂದು ಚೇರ್ ಇರುತ್ತೆ, ಅದ್ರ ಮೇಲೆ ಹೋಗಿ ಕೂತ್ಕೋತಾಳೆ. ಕೂತ್ಕೊಂಡು ನೆಕ್ಸ್ಟ್ ಸೆಕೆಂಡೇ ಒಂದು ಮಿಷಿನ್ ಬಂದ್ಬಿಟ್ಟು ಇವಳು ಕೈ ಕಾಲು ತಲೆನೆಲ್ಲ ಲಾಕ್ ಮಾಡಿಬಿಟ್ಟು ಒಂದು ಇಂಜೆಕ್ಷನ್ ಚುಚ್ಚಿಬಿಡುತ್ತೆ. ಇದರಿಂದ ಇವಳು ಜೋರು ಕೆರ್ಚಾಡಿರೋದ್ರಿಂದ ಅಲ್ಲಿ ಅಲಾರಾಮ್ ಬಡ್ಕೊಳ್ಳುತ್ತೆ. ಇದರಿಂದ ಅಲ್ಲಿ ಕೆಲಸ ಮಾಡ್ತಿದ್ದಂತಾರೆ ಎಲ್ಲರೂ ಕೂಡ ಬರ್ತಾರೆ. ಬಂದ್ಬಿಟ್ಟು ಇವಳನ್ನ ಬಿಡಿಸ್ತಾರೆ. ಅದರಿಂದ ಎಮಿಲಿನ ಕೂಡ ನೀನ್ ಏನ್ ಮಾಡ್ದೆ, ಏನ್ ಇಲ್ಲಿಗೆ ಬಂದೆ ಅಂತೆಲ್ಲ ಬೈತಿರ್ಬೇಕಾದ್ರೆ ಇವಳು ಹಂಗೆ ಪ್ರಜ್ಞೆ ತಗೊಂಡು ಹೋಗ್ಬಿಡ್ತಾಳೆ. ಮತ್ತೆ ಲೇಡಿಯಾಗೆ ಪ್ರಜ್ಞೆ ಬಂದಾಗ ಎಮಿಲಿ ಇವಳಿಗೆ ಬೈತಾ ಇರ್ತಾಳೆ, ಏನ್ ಮಾಡ್ದೆ ನೀನು, ನಾನು 20 ವರ್ಷಗಳ ಶ್ರಮದ ಮೇಲೆ ನೀರ್ ಚೆಲ್ಬಿಟ್ಟಲ್ಲ, ನಾನು ನಮ್ಮ ತಂದೆ ತಾಯಿ ಫಾರ್ಮುಲಾನ ಸಕ್ಸಸ್ ಮಾಡಿದ್ದೆ. ಅಂದ್ರೆ ಇವ್ರ ತಂದೆ ತಾಯಿ ಒಂದು ಫಾರ್ಮುಲಾನ ಕಂಡುಹಿಡಿದಿರ್ತಾರೆ, ಈ ನಾರ್ಮಲ್ ಹ್ಯೂಮನ್ಸ್ಗೆ ಸೂಪರ್ ಪವರ್ ಬರುವಂತ ಒಂದು ಫಾರ್ಮುಲಾನ. ಅದು ಅರ್ಧಕ್ಕೆ ನಿಂತು ಹೋಗಿರೋದ್ರಿಂದ ಇವಳು ಅದನ್ನ ಕಂಟಿನ್ಯೂ ಮಾಡಿ ಸಕ್ಸಸ್ ಮಾಡಿರ್ತಾಳೆ. ಆದ್ರೆ ಇವಳು ಕಂಡುಹಿಡ್ದಿರುವಂತ 2 ಪವರ್ ಅಲ್ಲಿ ಒಂದು ಪವರ್ ಇವಳು ತಗೊಂಡ್ಬಿಡ್ತಾಳೆ. ಅಂದ್ರೆ ಇವಳಿಗೆ ಒಂದು ಪವರ್ ಸಿಕ್ಬಿಟ್ಟಿರುತ್ತೆ, ಅದು ಸೂಪರ್ ಸ್ಟ್ರೆಂತ್ ಇರೋಂತ ಪವರ್. ಇನ್ನೊಂದು ಪವರ್ ಯಾವ್ದಪ್ಪ ಅಂದ್ರೆ ಇನ್ವಿಸಿಬಲ್ ಆಗೋದು, ಮಾಯ ಆಗೋದು. ಇದರಿಂದ ಇವಳಿಗೆ ಬೈತಾ ಇರ್ತಾಳೆ. ಅದಕ್ಕೆ ಇವಳು ಕೂಡ ಸಾರಿ ಕೇಳ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಆಲಿ ಬಂದ್ಬಿಟ್ಟು ಇನ್ನೇನು ಮಾಡಕ್ ಆಗೋದಿಲ್ಲ, ಇನ್ಮೇಲೆ ಇವಳಿಗೆನೆ ಟ್ರೀಟ್ಮೆಂಟ್ ನ ಕೊಡ್ಬೇಕು, ಇನ್ನೊಂದು ಪವರ್ ಇದೆಯಲ್ಲ ಇನ್ವಿಸಿಬಲ್, ಅದನ್ನ ನೀನ್ ತಗೋ ಅಂತ ಹೇಳಿ ಸಜೆಸ್ಟ್ ಮಾಡ್ತಾ ಇರ್ತಾಳೆ. ಇವಳು ಕೂಡ ಏನ್ ಪವರ್, ಏನ್ ಟ್ರೀಟ್ಮೆಂಟು, ನನ್ಗೆ ಯಾವ ಟ್ರೀಟ್ಮೆಂಟು ಬೇಡ, ನನ್ನ ಪಾಡಿ ಬಿಟ್ಬಿಡಿ, ನಾನು ಹೊರಟೋಗ್ತೀನಿ ಅಂತ. ಆವಾಗ ಎಮಿಲಿ ಹೇಳ್ತಾಳೆ, ನೀನ್ ಈ ರೀತಿ ಅರ್ಧಕ್ಕೆ ನಿಲ್ಸಕ್ ಆಗೋದಿಲ್ಲ, ಯಾಕೆಂದ್ರೆ ನಿನ್ ಬಾಡಿ ಒಳಗಡೆ ಆಲೆ ಆ ಒಂದು ಫಾರ್ಮುಲಾ ವರ್ಕ್ ಆಗಕ್ಕೆ ಶುರುವಾಗಿದೆ, ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ನೀನು ಸತ್ತೋಗ್ತೀಯ ಅಂತ. ಇದರಿಂದ ಇವಳಿಗೆ ತುಂಬಾ ಭಯ ಆಗೋಗ್ಬಿಡುತ್ತೆ. ಏನ್ ಮಾಡ್ಬಿಟ್ಟೆ, ನಾನು ಎಲ್ಲಿಗೆ ಬಂದು ತಗ್ಲಾಕೊಂಡ್ಬಿಟ್ಟೆ, ಸರಿ ಆಯ್ತು ಅನ್ಬಿಟ್ಟು ಒಪ್ಕೊಂಡ್ಬಿಡ್ತಾಳೆ. ಇದರಿಂದ ಇವಳು ಕೂಡ ಇವಳಿಗೆ ಇರೋದಕ್ಕೆ ಅನ್ಬಿಟ್ಟು ಒಂದು ರೂಮ್ ನ ಕೊಡ್ತಾಳೆ. ಆ ರೂಮ್ಗೆ ಹೋದಾಗ ಇನ್ನೊಂದು ಹುಡುಗಿ ಇಂಟ್ರೊಡ್ಯೂಸ್ ಆಗುತ್ತೆ. ಇವಳ ಹೆಸರು ಟ್ರೇಸಿ ಅಂತ. ಈ ಟ್ರೇಸಿ ಯಾರಪ್ಪ ಅಂದ್ರೆ ಎಮಿಲಿನ ಮಗಳಾಗಿರ್ತಾಳೆ. ಇದರಿಂದ ಲೀಡಿಯನ್ ಕೂಡ ನಿನ್ಗೊಂದು ಮಗಳು ಕೂಡ ಇದ್ದಾಳ, ನನ್ಗೇನು ಹೇಳಲೇ ಇಲ್ವಲ್ಲ, ಯಾವಾಗ ಮದ್ವೆ ಅದೇ ಅಂತೆಲ್ಲ ಕೇಳ್ತಾ ಇರ್ಬೇಕಾದ್ರೆ ಇವಳು ಮಾತಾಡ್ತಿರೋಂತ ಸ್ಟೈಲು ಕಾಮಿಡಿ ಆಗಿರ್ತಾಳಲ್ಲ ಇವಳು. ಇದರಿಂದ ಟ್ರೇಸಿಗೆ ಇವಳು ಕಂಡ್ರೆ ತುಂಬಾ ಇಷ್ಟ ಆಗಿ ಹೋಗ್ಬಿಡುತ್ತೆ. ಎಮಿಲಿನು ಕೂಡ ನೀನ್ ಇವಾಗ ಮಲಕೋ, ನಾಳೆ ಬೆಳಗ್ಗೆ 5 ಗಂಟೆಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ಬಿಟ್ಟು ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ 5 ಗಂಟೆಗೆನೆ ಲೀಡಿಯನ ಟ್ರೈನಿಂಗ್ ಶುರು ಆಗುತ್ತೆ. ಇವಳನ್ನ ಪವರ್ ಚೆಕ್ ಮಾಡೋದಕ್ಕೆ ಅನ್ಬಿಟ್ಟು ಹ್ಯಾಮರ್ ಗೇಮ್ ನ ಆಡಿಸ್ತಾರೆ. ಆದ್ರೆ ಇನ್ನೂ ವರ್ಕ್ ಆಗ್ತಾ ಇರೋದಿಲ್ಲ. ಇದರಿಂದ ನನ್ನನ್ನು ಬಿಟ್ಬಿಡ್ರಪ್ಪ, ನಾನು ಹೊರಟೋಗ್ಬಿಡ್ತೀನಿ, ನನ್ನ ಪಾಡಿಗೆ ನಮ್ಮ ಮನೆ ಅಂದಾಗ ಅವಾಗ ಎಮಿಲಿನು ಕೂಡ ಹೇಳ್ತಾಳೆ, ನೀನ್ ಇದನ್ನ ಮಾಡ್ಲೇಬೇಕು, ನೀನ್ ಏನಾದ್ರೂ ಇದನ್ನ ಮಾಡ್ಲಿಲ್ಲ ಅಂದ್ರೆ ನಿನ್ ಬಾಡಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ಇದರಿಂದ ನೀನ್ ಇದನ್ನ ಮಾಡ್ಲೇಬೇಕು, ಇದನ್ನ ನೀನ್ ಒಬ್ಳಿಗೋಸ್ಕರ ಮಾಡ್ತಾ ಇದೀನಿ ಅಂತ ಅನ್ಕೊಂಬೇಡ, ಇದು ಎಲ್ಲರಿಗೋಸ್ಕರ ಮಾಡ್ತಾ ಇದೀವಿ, ಆ ಮಿಸ್ಕ್ರಿಯೆಂಟ್ಸ್ ಇಂದ ನಮ್ಮ ಸಿಟಿನ ಬಚಾವ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ನನ್ನ ತಂದೆ ತಾಯಿ ಸಾವುಗೆ ಜಸ್ಟಿಸ್ ನ ಪಡ್ಕೊಳ್ಳೋದಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ, ನೀನ್ ನನಗೆ ಹೆಲ್ಪ್ ಮಾಡ್ಲೇಬೇಕು ಅಂತ ಒಂದು ಮೋಟಿವೇಶನ್ ತುಂಬಿರೋದ್ರಿಂದ ಅವಳು ಕೂಡ ಸರಿ ಆಯ್ತು ಬಿಡು ಮಾಡೋಣ ಅನ್ಕೊಂಡು ಸುಮ್ಮನಾಗ್ಬಿಡ್ತಾಳೆ. ಇದೇ ತರ ಇವಳಿಗೆ 30 ಟ್ರೀಟ್ಮೆಂಟ್ ನಡಿಬೇಕಾಗಿರುತ್ತೆ. ಪ್ರತಿ ಸಲ ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಇವಳು ಅಂತೂ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಹಾಗೆ ಟ್ರೈನಿಂಗ್ ನಡೀತಾ ಇರುತ್ತೆ. ಇವಳು ಕೂಡ ಎಲ್ಲಾನು ಕೂಡ ಕಲ್ತ್ಕೋತಾ ಇರ್ತಾಳೆ ನಿಧಾನಕ್ಕೆ. ಇವರಿಬ್ರು ಹಾಗೆ ಮತ್ತೆ ಹಳೆನೆಲ್ಲ ಗೆಪಸ್ಕೊಂಡು ಇವಾಗ್ಲೂ ಕೂಡ ಒಂದು ಒಳ್ಳೆ ಫ್ರೆಂಡ್ಸ್ ಆಗ್ತಾ ಇರ್ತಾರೆ. ಇವಳು ಮತ್ತೆ ಅವಳ ಬಾಡಿಗೆ ನಾರ್ಮಲ್ ಊಟ ಸೂಟ್ ಆಗೋದಿಲ್ಲ, ಇವಳಿಗೇನಿದ್ರು ಹಸಿ ಮಾಂಸ ಬೇಕಾಗಿರುತ್ತೆ, ಅದನ್ನು ಕೂಡ ತಂದು ಕೊಡ್ತಾಳೆ. ಇವಳಂತೂ ಒಳ್ಳೆ ಅದನ್ನ ರಾಕ್ಷಸಿ ತಿಂದಂಗೆ ತಿಂತಾ ಇರ್ತಾಳೆ. ಇದೇ ರೀತಿ ಟ್ರೈನಿಂಗ್ ಮುಂದೆ ಹೋಗ್ತಾ ಇರತ್ತೆ. ಮತ್ತೆ ಎಮಿಲಿನು ಕೂಡ ಟ್ರೈನಿಂಗ್ ತಗೋತಾ ಇರ್ತಾಳೆ. ಅವಳದು ಜಸ್ಟ್ ಒಂದು ಮಾತ್ರೆ ನುಂಗದ ಅಷ್ಟೇ. ಇದರಿಂದ ಇವಳಿಗೆ ಬೇಜಾರಾಗ್ತಾ ಇರುತ್ತೆ, ನಾನು ಎಷ್ಟೊಂದು ಇಂಜೆಕ್ಷನ್ ಚುಚ್ಚಿಸ್ಕೊತಾ ಇದ್ದೀನಿ, ನೀನೊಂದು ಮಾತ್ರೆ ಮುಗಿಸ್ತಾ ಇದೀಯ ಅಂತ, ಏನು ಮಾಡಕ್ ಆಗೋದಿಲ್ಲ ಬಿಡು ಅಂದ್ಬಿಟ್ಟು ಈಗ ಟ್ರೈನಿಂಗ್ ತಗೋತಿರ್ಬೇಕಾದ್ರೆ ಒಂದು ದಿನ ಎಮಿಲಿನ ಕೇಳ್ತಾಳೆ ಲೀಡಿಯಾ, ಟ್ರೇಸಿನ ತಂದೆ ಯಾರು, ಅವರು ಎಲ್ಲಿದ್ದಾರೆ ಅಂತ. ಅದಕ್ಕೆ ಎಮಿಲಿನ ಕೂಡ ಟ್ರೇಸಿಗೆ ತಂದೆ ಇಲ್ಲ, ಅವರು ನಮ್ಮನ್ನ ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಎಮಿಲಿಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ, ಇವರಿಬ್ರು ಕೂಡ ಡೇಟಿಂಗ್ ನ ಮಾಡ್ತಾ ಇರ್ತಾರೆ. ಆದ್ರೆ ಯಾವಾಗ ಎಮಿಲಿ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೋ ಆವಾಗ ಅವ್ನ ಬಾಯ್ ಫ್ರೆಂಡು ಅವಳನ್ನ ಬಿಟ್ಟು ಹೊಂಟೋಗ್ಬಿಟ್ಟಿರ್ತಾನೆ. ಇದರಿಂದ ಇವಳ ಮಗಳನ್ನ ಇವಳೆ ಸಾಕೊಂಡಿರ್ತಾಳೆ. ಇದರಿಂದ ಲೀಡಿಯಾಗೂ ಕೂಡ ಬೇಜಾರಾಗುತ್ತೆ. ಮತ್ತೆ ಎಮಿಲಿಗೆ ಸಮಾಧಾನ ಮಾಡ್ತಾಳೆ. ಮತ್ತೆ ಟ್ರೇಸಿ ಇದ್ದಾಳಲ್ಲ, ಟ್ರೇಸಿ ಮತ್ತೆ ಲೀಡಿಯಾ ಒಂದೊಳ್ಳೆ ಫ್ರೆಂಡ್ ಆಗಿ ಹೋಗ್ಬಿಡ್ತಾರೆ. ಇವರು ಕೂಡ ಟ್ರೇಸಿಗೆ ಇವಳು ಕಂಡ್ರೆ ತುಂಬಾ ಇಷ್ಟ ಇರುತ್ತಾಳೆ. ಇವಳೊಂಥರ ಡಿಫ್ರೆಂಟ್ ಆಗಿ ಎಂಜಾಯ್ ಮಾಡ್ತಾಳೆ ಲೈಫು, ಒಂಥರ ಯಾವಾಗ್ಲೂ ಬೋರಿಂಗ್ ರೀತಿ ಇರೋದಿಲ್ಲ ಅನ್ಬಿಟ್ಟು ಇವಳು ಕಂಡ್ರೆ ಇವಳಿಗೆ ತುಂಬಾ ಇಷ್ಟ. ನೋಡ್ತಿದ್ದಂಗೆನೆ ಲೀಡಿಯಾನ ಬಾಡಿ ಒಳಗಡೆ ತುಂಬಾನೇ ಪವರ್ ಬರೋಕೆ ಶುರುವಾಗುತ್ತೆ. ಅವಳು ಕೊಟ್ಟಿರೋ ಟ್ರೈನಿಂಗ್ ನೆಲ್ಲ ಸೆಕೆಂಡ್ ಅಲ್ಲಿ ಮುಗಿಸ್ತಾ ಇರ್ತಾಳೆ. ಮತ್ತೆ ಎಮಿಲಿನ ಟ್ರೈನಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ. ಅವಳಿಗೂ ಒಂದು ಇನ್ವಿಸಿಬಲ್
ಇನ್ವಿಸಿಬಲ್ ಆಗೋ ಒಂದು ಪವರ್ ಸಿಕ್ಬಿಡುತ್ತೆ. ಫೈನಲಿ ಇವರಿಬ್ರು ಟ್ರೈನಿಂಗು ಕೂಡ ಕಂಪ್ಲೀಟ್ ಆಗುತ್ತೆ. ಮತ್ತೆ ಇವರಿಬ್ರಿಗೆ ಅಂತಾನೆ ಒಂದು ಸೂಟು ರೆಡಿ ಮಾಡಿರ್ತಾರೆ, ಅದನ್ನು ಕೂಡ ಹಾಕೋತಾರೆ. ಮತ್ತೆ ಇವ್ರನ್ನ ಒಂದು ಟೀಮ್ಗೆ ಥಂಡರ್ ಫೋರ್ಸ್ ಅಂತ ಒಂದು ಹೆಸರನ್ನ ಹಿಡ್ಕೋತಾರೆ. ಸೊ ಇವಾಗ ಇವರು ಒಂದು ಫಸ್ಟ್ ಮಿಷನ್ಗೆ ಹೋಗ್ತಾರೆ. ಅದೇನಪ್ಪ ಅಂದ್ರೆ ಕ್ರಾಬ್ ಅನ್ನೋ ಒಂದು ಮಿಸ್ಕ್ರಿಯೆಂಟ್ಸ್ ಗ್ಯಾಂಗು ಒಂದು ಬಾರ್ ನಲ್ಲಿ ಅಟ್ಯಾಕ್ ಮಾಡಿ ಆ ಬಾರ್ ನೆಲ್ಲ ಲೂಟಿ ಮಾಡ್ತೈತೆ. ಇದನ್ನ ನಾವು ಸೇವ್ ಮಾಡ್ಬೇಕು ಅಂದ್ಬಿಟ್ಟು ಇವ್ರುಗಳು ಆ ಒಂದು ಮಿಷನ್ಗೆ ಹೋಗ್ತಾರೆ. ಇವ್ರುಗಳು ಆ ಜಾಗಕ್ಕೆ ಬಂದ್ಬಿಟ್ಟು ಎಮಿಲಿನ್ ಕೂಡ ಇನ್ವಿಸಿಬಲ್ ಆಗ್ತಾಳೆ. ಲೀಡಿಯಾ ಇದ್ದಾಳಲ್ಲ, ಇವಳು ಹೋಗ್ಬಿಟ್ಟು ಅವ್ರ ಜೊತೆಗೆ ಫೈಟ್ ಕೇಳಿತಾರೆ. ಅವ್ರುಗಳು ಕೂಡ ಲೀಡಿಯಾ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ಲೀಡಿಯಾ ಕೂಡ ಒಬ್ಬೊಬ್ರಿಗೂ ಸರ್ಸರಿಗೆ ಹೊಡಿತಾಳೆ, ಹೊಡೆದು ಸರ್ಸರಿಗೆ ಬಿಸಾಕ್ತಾ ಇರ್ತಾಳೆ. ಇದನ್ನೆಲ್ಲನೂ ಕೂಡ ಕ್ರಾಬ್ ಅನ್ನೋನು ಕೂಡ ನೋಡ್ತಾ ಇರ್ತಾನೆ. ಏನ್ ಇವಳು ಇಷ್ಟೊಂದು ಸಖತ್ತಾಗಿ ಫೈಟ್ ಮಾಡ್ತಾ ಇದ್ದಾಳಲ್ಲ ಅನ್ಬಿಟ್ಟು ಇವಳು ಚೆನ್ನಾಗಿ ಫೈಟ್ ಮಾಡ್ತಾ ಇರೋದನ್ನ ನೋಡಿ ಇವಳು ಕಂಡ್ರೆ ಇವನ್ಗೆ ತುಂಬಾ ಇಷ್ಟ ಆಗಿ ಹೋಗ್ಬಿಡುತ್ತೆ. ಇದರಿಂದ ಕ್ರಾಬು ಲಿಡಿಯಾನ ಹೋಗ್ಲಿತಾ ಇರ್ತಾನೆ, ಏನ್ ಬ್ಯೂಟಿಫುಲ್ ಆಗಿದೆಯಾ ಹಾಗೆ ಹೇಗೆ ಅಂತ ಡೈಲಾಗ್ಸ್ ಎಲ್ಲ ಹೊಡೆದು ಇವಳನ್ನ ಬೀಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾನೆ. ಎಮಿಲಿನ್ ಕೂಡ ಒಂದು ಟೇಸರ್ ಇಂದ ಕರೆಂಟ್ ಶಾಕ್ ನ ಕೊಟ್ಬಿಟ್ಟು ಎಲ್ಲರೂ ಕೂಡ ಬೀಳಿಸ್ತಾ ಇರ್ತಾರೆ. ಇದನ್ನ ಒಬ್ಬ ವ್ಯಕ್ತಿ ವಿಡಿಯೋ ಮಾಡ್ಕೋತಾ ಇರ್ತಾನೆ, ಇವರಿಬ್ರು ಫೈಟ್ ಮಾಡೋದನ್ನ. ಮತ್ತೆ ಆ ಕ್ರಾಬ್ ಅನ್ನೋ ವ್ಯಕ್ತಿ ಇರ್ತಾನಲ್ಲ, ಅವನು ಇನ್ನೇನು ನಮ್ಮ ಹುಡುಗರ್ನೆಲ್ಲ ಹೊಡೆದಾಕ್ಬಿಟ್ಟಿದ್ಯಾ, ನಾವಿಲ್ಲಿ ಇನ್ನೇನು ತಗೊಂಡೋಗಕ್ ಆಗೋದಿಲ್ಲ ಅಂದ್ಬಿಟ್ಟು ತನ್ನ ಹುಡುಗರ್ನೆಲ್ಲ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೋಡ್ತಿದ್ದಂಗೆನೆ ಇವರಿಬ್ರು ಹೆಸರು ತುಂಬಾನೇ ಫೇಮಸ್ ಆಗೋಕೆ ಶುರುವಾಗುತ್ತೆ. ಥಂಡರ್ ಫೋರ್ಸ್ ಅಂದ್ರೆ ಮಿಸ್ಕ್ರಿಯೆಂಟ್ಸ್ ಗಳ ವಿರುದ್ಧ ಹೋರಾಡುವಂತ ಇಬ್ರು ಯೋಧರು ಅಂತ ಎಲ್ಲರಿಗೂ ಗೊತ್ತಾಗೋಗ್ಬಿಡುತ್ತೆ. ಇವ್ರುಗಳು ಕೂಡ ಅದೇ ರೀತಿ ಸೇವ್ ಮಾಡ್ತಾ ಇರ್ತಾರೆ ಜನರುಗಳನ್ನ. ಇದನ್ನ ಎಲ್ಲಾನು ಕೂಡ ಸ್ವೀಕಿಂಗ್ ವಿಲಿಯಂ ಕೂಡ ನೋಡ್ತಾ ಇರ್ತಾನೆ. ಇವನ್ಗೆ ಇದು ತಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಇವನು ಒಬ್ಬ ಮಿಸ್ಕ್ರಿಯೆಂಟ್ಸ್ ಆಗಿರ್ತಾನೆ. ಇವನು ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂದ್ಬಿಟ್ಟು ಬೇರೆ ಮಿಸ್ಕ್ರಿಯೆಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತಾ ಅವ್ರನ್ನ ಸೇವ್ ಮಾಡೋ ರೀತಿ ಎಮೋಷನಲ್ ಆಗಿ ಅವ್ರನ್ನ ಗೆಲ್ಬೇಕು ಅಂದ್ಬಿಟ್ಟು ಪ್ಲಾನ್ ನ ಮಾಡ್ಕೊಂಡಿರ್ತಾನೆ. ಇವಾಗ ಥಂಡರ್ ಫೋರ್ಸ್ ಗಳು ನಮ್ಮ ದಾರಿಗೆ ಅಡ್ಡ ಬರ್ತಾ ಇದಾವೆ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಲೇಸರ್ ಕೂಡ ಇವ್ರ ಜೊತೆಗೆ ಇರ್ತಾಳಲ್ಲ, ನೀವು ಪರ್ಮಿಷನ್ ಕೊಟ್ರೆ ನಾನು ಇವಾಗ್ಲೂ ಅವ್ರನ್ನ ಮುಗಿಸ್ಬಿಟ್ಟು ಬರ್ತೇನೆ ಅಂದಾಗ ಆ ರೀತಿ ಎಲ್ಲ ಮಾಡ್ಬೇಡ, ಫಸ್ಟ್ ಅವ್ರ ಹತ್ರ ಮಾತಾಡ್ಬಿಟ್ಟು ನಮ್ಮ ಹತ್ರ ಕರ್ಕೊಳ್ಳೋಕೆ ಟ್ರೈ ಮಾಡೋಣ, ಅದಾಗಿಲ್ಲ ಅಂದ್ಮೇಲೆ ನಾವು ನೋಡೋಣ ಏನ್ ಮಾಡ್ಬೇಕು ಅಂತ. ಈ ಕ್ರಾಪ್ ಕೂಡ ಇವ್ರ ಜೊತೆಗೆ ಸೇರ್ಕೊಂಡಿರ್ತಾನೆ. ಈ ಕಡೆ ಲಿಡಿಯಾ ಮತ್ತು ಎಮಿಲಿ ತನ್ನ ಒಂದು ಹೊಸ ಲೋಗನ ಅಂದ್ರೆ ಥಂಡರ್ ಫೋರ್ಸ್ ಲೋಗನ ರೆಡಿ ಮಾಡದಿರ್ಬೇಕಾದ್ರೆ ಆ ಜಾಗಕ್ಕೆ ಇವ್ರುಗಳು ಬರ್ತಾರೆ. ಬಂದಾಗ ಎಮಿಲಿಗೆ ಗೊತ್ತಾಗುತ್ತೆ ಈ ಲೇಸರ್ ಜೊತೆಗೆ ಈ ವಿಲಿಯಂ ಕೂಡ ಸೇರ್ಕೊಂಡಿದ್ದಾನೆ, ಇವನು ಒಬ್ಬ ಮಿಸ್ಕ್ರಿಯೇಟ್ಸ್ ಅಂತ. ಇವನ್ ಏನ್ ಪ್ಲಾನ್ ಹಾಕೊಂಡಿರ್ತಾನೆ ಅಂದ್ರೆ ಈ ಶಿಕಾಗೋ ಒಂದು ಟೌನ್ಗೆ ಮೇಯರ್ ಆಗ್ಬಿಟ್ಟು ಹಾಗೆ ದೊಡ್ಡ ಎಲೆಕ್ಷನ್ ಎಲ್ಲ ಗೆಲ್ತಾ ಪ್ರೆಸಿಡೆಂಟ್ ಆಗ್ಬಿಟ್ಟು ಮಿಸ್ಕ್ರಿಯೆಂಟ್ಸ್ ಎಲ್ಲಾರನು ಕೂಡ ಒಂದು ಸೈನ್ಯನ ರೆಡಿ ಮಾಡಿ ಇಡೀ ಪ್ರಪಂಚಕ್ಕೆ ನಾನೇ ಒಬ್ಬ ಲೀಡರ್ ಇರ್ಬೇಕು ಅನ್ನೊಂದು ಪ್ಲಾನಿಂಗ್ ನ ಹಾಕೊಂಡಿರ್ತಾನೆ. ಇದರಿಂದ ಇವ್ರುಗಳ ಹತ್ರ ಬಂದ್ಬಿಟ್ಟು ನೀವುಗಳು ನನ್ನ ಜೊತೆಗೆ ಸೇರ್ಕೊಳ್ಳಿ, ನನ್ಗೆ ಸಹಾಯ ಮಾಡಿದ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತೀನಿ ಅಂತ ಇವ್ರನ್ನ ಮ್ಯಾನಿಪುಲೇಟ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಇದಕ್ಕೆ ಯಾವುದಕ್ಕೂ ಕೂಡ ಎನಿಡಿ ಆಗ್ಲಿ ಎಮಿಲಿ ಆಗ್ಲಿ ಇಬ್ರು ಕೂಡ ಒಪ್ಕೊಳ್ಳೋದೇ ಇಲ್ಲ. ಅದಕ್ಕೆ ವಿಲಿಯಂ ಕೂಡ ಇದಕ್ಕೆ ಒಪ್ಕೊಂಡಿಲ್ಲ ಅಂದ್ರೆ ನೀವು ಇದಕ್ಕೆ ಸರಿಯಾದ ಶಿಕ್ಷೆನ ಅನುಭವಿಸ್ಬೇಕಾಗುತ್ತೆ, ನಿಮ್ ಜೊತೆಲಿರೋ ಎಲ್ಲರನ್ನು ಕೂಡ ಕಳ್ಕೊಬೇಕಾಗುತ್ತೆ ಅನ್ಬಿಟ್ಟು ಅಲ್ಲಿಂದ ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಇವ್ರಿಗೆ ಗೊತ್ತಾಗುತ್ತೆ ಇವನು ನಮ್ ಜೊತೆಗೆ ಇರೋರು ಏನಾದ್ರು ತೊಂದರೆ ಮಾಡ್ತಾನೆ ಅನ್ಬಿಟ್ಟು ಎಮಿಲಿನ ಗ್ರ್ಯಾಂಡ್ ಮದರ್ ಹತ್ರ ಬರ್ತಾರೆ. ಯಾಕೆಂದ್ರೆ ಅವರು ಒಬ್ಬರೇ ಇರ್ತಾರೆ ಮನೆಯಲ್ಲಿ, ಇವನ್ ಏನಾದ್ರು ಮಾಡ್ಬಿಡ್ತಾನೆ ಇವ್ರಿಗೆ ಅನ್ಬಿಟ್ಟು ಇವ್ರು ಗ್ರ್ಯಾಂಡ್ ಮದರ್ ಹತ್ರ ಬರ್ತಾರೆ. ಇವ್ರು ಗ್ರ್ಯಾಂಡ್ ಮದರ್ಗೂ ಕೂಡ ಇವರಿಬ್ರು ಮತ್ತೆ ಒಂದು ಒಳ್ಳೆ ಫ್ರೆಂಡ್ ಆಗಿರೋದ್ರಿಂದ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಇವರಿಬ್ರು ಕೂಡ ಒಂದು ಥಂಡರ್ ಫೋರ್ಸ್ ಅನ್ನೋ ಒಂದು ವಿಷಯ ಇವಳಿಗೂ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ. ಇದರಿಂದ ಇನ್ನೂ ಖುಷಿ ಪಡ್ತಾ ಇರ್ತಾಳೆ. ಅವಾಗ ಎಮಿಲಿ ಹೇಳ್ತಾಳೆ, ನೀವ್ ಇಲ್ಲಿ ಇರೋದು ಸೇಫ್ ಇಲ್ಲ ಗ್ರ್ಯಾಂಡ್ ಮದರ್, ನೀವು ನಮ್ ಜೊತೆಗೆ ಬಂದ್ಬಿಡಿ, ನಮ್ ಜೊತೆ ಇರಿ ಅಂತ. ಏಂತಕ್ಕೆ ಅಂತ ಕೇಳಿದಾಗ ಅವರು ಕೂಡ ನಡೆದಿರೋದನ್ನೆಲ್ಲ ಹೇಳ್ತಾರೆ. ಇದರಿಂದ ಅವ್ನು ಯಾರಿಗೋಸ್ಕರ ಹೆದರ್ಕೊಂಡು ನಾನ್ ನನ್ ಮನೇನ ಬಿಟ್ಟು ಹೋಗ್ಬೇಕಾ, ನಾನು ಇಲ್ಲೇ ಇರ್ತೀನಿ, ನಾನ್ ನನ್ ಮನೇಲಿ ಇರ್ತೀನಿ, ನನ್ನ ಯಾರು ಏನ್ ಮಾಡ್ಕೊಳಕ್ ಆಗೋದಿಲ್ಲ, ನೀವಿಬ್ರು ಸೂಪರ್ ಪವರ್ ಗಳಿರುವಂತ ವ್ಯಕ್ತಿಗಳು, ನೀವಿಬ್ರು ಕೂಡ ಆ ಮಿಸ್ಕ್ರಿಯೆಂಟ್ಸ್ ಗಳೆಲ್ಲರನ್ನು ಕೂಡ ತಡಿಬೇಕು, ನಿನ್ನ ತಂದೆ ತಾಯಿನ ಸಾಯಿಸ್ತವ್ರೆ ಅವರು, ನಿನ್ನನ್ನು ಅನಾಥ ಮಾಡ್ದವ್ರವರು, ನೀವ್ ಇದನ್ನ ಮಾಡ್ಲೇಬೇಕು, ಮಾಡ್ತೀರಾ, ನಾನು ಎಲ್ಲಿಗೂ ಕೂಡ ಬರೋದಿಲ್ಲ ಅಂತ ಇವ್ರಿಗೆ ಒಂದು ಧೈರ್ಯನ ತುಂಬ್ತಾಳೆ ಇವರ ಅಜ್ಜಿ. ಇದರಿಂದ ಇವ್ರು ಏನ್ ಮಾಡ್ತಾರೆ ಅಂದ್ರೆ ವಿಲಿಯಂ ನ ಆಪೋಸಿಟ್ ಇರುವಂತ ಕ್ಯಾಂಡಿಡೇಟ್ ಗೆ ಸಪೋರ್ಟ್ ಮಾಡ್ತಾರೆ, ರಿಚರ್ ಗೌನ್ಸೆಲ್ಸ್ ಗೆ. ಇದರಿಂದ ಎಲೆಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಒಂದು ಎಲೆಕ್ಷನ್ ಅಲ್ಲಿ ರಿಚರ್ ಗೌನ್ಸೆಲ್ಸ್ ಗೆದ್ದು ಬಿಡ್ತಾಳೆ. ಇದರಿಂದ ಇವನ್ಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ, ನನ್ನ ದಾರಿಗೆಲ್ಲ ಅಡ್ಡ ಬರ್ತಾ ಇದಾರಲ್ಲ ಇವ್ರಿಬ್ರನ್ನ ಏನ್ ಮಾಡ್ಬೇಕು ಅಂತ ತುಂಬಾನೇ ತಲೆ ಕೆಡಿಸ್ಕೊಂಡ್ಬಿಡ್ತಾನೆ ಇವನು. ಇದರಿಂದ ಒಂದು ಪ್ಲಾನ್ ನ ಉಪಯೋಗಿಸ್ತಾನೆ. ಅಲ್ಲಿರುವಂತ ಪ್ರೆಸ್ ನ ಎಲ್ಲರನ್ನು ಕರೆಸ್ಬಿಟ್ಟು ನನ್ನ ಆಪೋಸಿಟ್ ಗೆದ್ದಿರೋಂತ ಒಂದು ಕ್ಯಾಂಡಿಡೇಟ್ಗೆ ನನ್ನ ಕಡೆಯಿಂದ ಒಂದು ಸನ್ಮಾನ ಇದೆ, ಅತಿ ಶೀಘ್ರದಲ್ಲೇ ಅದನ್ನ ಮಾಡ್ತೀವಿ, ಅದಕ್ಕೋಸ್ಕರ ಎಲ್ಲರೂ ಕೂಡ ನೀವು ಅಲ್ಲಿಗೆ ಬರಬೇಕು ಅಂತ ಒಂದು ನ್ಯೂಸ್ ನ ಅನೌನ್ಸ್ಮೆಂಟ್ ಮಾಡ್ತಾನೆ. ನೆಕ್ಸ್ಟ್ ಆಲಿ, ಲೀಡಿಯಾ, ಎಮಿಲಿ ಇವ್ರ 3 ಜನ ಕೂಡ ಫ್ರಾಂಕ್ ಅನ್ನೋ ಒಂದು ಕೆಫೆಯಲ್ಲಿ ಕೂತ್ಕೊಂಡು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಆಲಿಯನ್ನು ಕೂಡ ಅಲ್ಲಿಂದ ಎದ್ದೊಂಟು ಹೋಗ್ಬಿಡ್ತಾಳೆ, ಬರ್ತೀನಿ ರೀ ಅನ್ಬಿಟ್ಟು. ಆಗ ನೆಕ್ಸ್ಟ್ ಸೆಕೆಂಡ್ ಗೆ ಅಲ್ಲೊಂದು ಅಟ್ಯಾಕ್ ಆಗ್ಬಿಡುತ್ತೆ. ಯಾರು ಮಾಡಿದಾರಪ್ಪ ಅಂದ್ರೆ ಲೇಸರ್ ಮಾಡಿರ್ತಾಳೆ, ಇವ್ರನ್ನ ಮುಗಿಸೋದಿಕ್ಕೆ ಅಂತ ಬಂದಿರ್ತಾಳೆ. ಬಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ಇವ್ರುಗಳು ಕೂಡ ಅದರಿಂದಲೇ ತಪ್ಪಿಸ್ಕೋತಾರೆ. ಆದ್ರೆ ನಮ್ ಹೀರೋಯಿನ್ ಬಿಡ್ತಾಳ, ಲೀಡಿ ಅವಳಿಗೆ ಇಟ್ಕೊಂಡು ಸರಿಯಾಗಿ ಹೊಡಿತಾಳೆ. ಹೊಡೆದಾಗ ಅವಳಿಗೂ ಕೂಡ ಇವಳ ಜೊತೆ ಫೈಟ್ ಮಾಡೋಕೆ ಆಗ್ದಲೆ ಅಲ್ಲಿಂದ ಓಡೊಂಟೋಗ್ಬಿಡ್ತಾಳೆ. ಇವ್ರುಗಳನ್ನ ತಡಿಬೇಕು ಅಂದ್ಬಿಟ್ಟು ಲೀಡಿಯಾ ಏನ್ ಮಾಡ್ತಾಳೆ ಅಂದ್ರೆ ಒಂದು ಬಸ್ ನ ಎತ್ಬಿಟ್ಟು ಅವ್ರ ಮೇಲೆ ಎಸ್ಬಿಡ್ತಾಳೆ.
ಬಿಡ್ತಾಳೆ. ಇದರಿಂದ ಒಂದು ಎಕ್ಸ್ಪೆನ್ಸಿವ್ ಸ್ಟ್ಯಾಚು ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಎಮಿಲಿನ ಕೂಡ ಬೈತಾ ಇರ್ತಾಳೆ, ನಿನ್ ಕೋಪನ ನೀನ್ ಕಂಟ್ರೋಲ್ ಹಿಡ್ಕೊ, ಏನ್ ಮಾಡ್ದೆ ನೋಡು, ಅದು ಮಿಸ್ ಆಗಿ ಯಾರ ಮೇಲಾದ್ರೂ ಬಿದ್ದು ಯಾರಿಗಾರು ಏನಾದ್ರು ತೊಂದರೆ ಆಗಿದ್ರೆ ಏನ್ ಮಾಡ್ತೀಯಾ, ಇವಳಿಗೆ ಸ್ವಲ್ಪ ಬೈತಾ ಇರ್ತಾಳೆ. ಇದರಿಂದ ಇವಳಿಗೂ ಕೂಡ ಸ್ವಲ್ಪ ಬೇಜಾರಾಗ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಎಮಿಲಿ ಇದ್ದಾಳಲ್ಲ, ನೈಟ್ ತನ್ನ ಮಗಳ ಹತ್ರ ಮಾತಾಡ್ತಾ ಇರ್ತಾಳೆ. ಯಾಕೆಂದ್ರೆ ಅವಳು ಇಷ್ಟು ವರ್ಷಗಳ ಕಾಲ ತನ್ನ ಒಂದು ಗುರಿ ಕಡೆಗೆ ಫೋಕಸ್ ಮಾಡಿ ತನ್ನ ಮಗಳಿಗೆ ಟೈಮ್ ಕೊಡೋದೇ ಮರೆತು ಹೋಗ್ಬಿಟ್ಟಿರ್ತಾಳೆ. ಅವಳ ಮಗಳ ಹತ್ರ ತುಂಬಾ ಫೀಲಿಂಗ್ ಆಗಿ ಸಾರಿನ ಕೇಳ್ತಾ ಇರ್ತಾಳೆ, ನಾನು ಹಿಂಗೆ ಟೈಮ್ ಕೊಡಕ್ಕಾಗಿಲ್ಲ, ನನ್ನ ಕ್ಷಮಿಸ್ಬಿಡು, ನನ್ನ ಒಂದು ಗುರಿಲಿ ನಾನು ಮುಳುಗೋಗಿದ್ದೆ ಅಂತ. ಅದಕ್ಕೆ ಅವಳ ಮಗಳು ಕೂಡ ಏನು ತಲೆ ಕೆಡ್ಸ್ಕೊಂಬೇಡಿ, ನಿಮ್ಮಿಂದ ಕೂಡ ನಾನು ತುಂಬಾ ವಿಷಯಗಳನ್ನ ಕಲ್ತ್ಕೊಂಡಿದ್ದೀನಿ. ಮತ್ತೆ ಈ ಹೊಸದಾಗಿ ಬಂದಿದ್ದಾರೆ ಒಬ್ಳು ಲೇಡಿ ಅಂದ್ರೆ ಲೀಡಿಯಾ, ಅವರು ಕೂಡ ತುಂಬಾ ಸ್ಪೆಷಲ್, ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ನೀವಿಬ್ರು ಜೊತೆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇವಳು ತನ್ನ ಅನಿಸಿಕೆನ ಹೇಳ್ತಾ ಇರ್ತಾಳೆ. ಈ ಕಡೆ ಲೀಡಿಯಾ ಏನ್ ಮಾಡಿರ್ತಾಳೆ ಅಂದ್ರೆ ಆ ಕ್ರ್ಯಾಬ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನ ಜೊತೆಗೆ ಡೇಟಿಂಗ್ ಬಂದ್ಬಿಟ್ಟಿರ್ತಾಳೆ. ಇವಳಿಗೆ ಇವನ್ ಕಂಡ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿರುತ್ತೆ, ಅವಳಿಗೂ ಕೂಡ ಇವನ್ ಕಂಡ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿರುತ್ತೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಕ್ರ್ಯಾಬ್ ಮುಂಚೆ ಚೆನ್ನಾಗೇ ಇರ್ತಾನೆ, ಇವನ್ಗೆ ಇನ್ನೊಬ್ಳು ವೈಫ್ ಕೂಡ ಇರ್ತಾಳೆ. ಅವಳ ಜೊತೆಗೆ ಹೀಗೆ ಕೊಲಂಬಿಯಾದಲ್ಲಿ ಸಮುದ್ರದಲ್ಲಿ ಈಜಾಡೋಕೆ ಅಂತ ಹೋದಾಗ ಒಂದು ರೇಡಿಯೇಷನ್ ಇಂದ ಇನ್ಫೆಕ್ಟ್ ಆಗಿರೋ ಒಂದು ಕ್ರ್ಯಾಬ್ ಬಂದ್ಬಿಟ್ಟು ಇವನ್ಗೆ ಕಚ್ಚಿಬಿಟ್ಟಿರುತ್ತೆ. ಇದರಿಂದ ಇವನ್ ಜೆನೆಟಿಕ್ ಇಂದ ಸ್ವಲ್ಪ ಚೇಂಜಸ್ ಆಗ್ಬಿಟ್ಟು ಇವನ್ ಕೈಗಳು ಕ್ರ್ಯಾಬ್ ರೀತಿ ಆಗೋಗ್ಬಿಟ್ಟಿರ್ತವೆ. ಇದನ್ನೆಲ್ಲ ಹೇಳ್ಕೊಂಡು ಫೀಲ್ ಮಾಡ್ಕೋತಾ ಇರ್ತಾನೆ. ಅದಕ್ಕೆ ಲೀಡಿಯನ್ನು ಕೂಡ ಸಮಾಧಾನ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಲೀಡಿಯಾ ಎಮಿಲಿ ಹತ್ರ ಬಂದ್ಬಿಟ್ಟು ಸಾರಿ ಕೇಳ್ತಾ ಇರ್ತಾಳೆ. ಆ ರೀತಿ ಬಸ್ನ ಎತ್ತಿ ಹಸ್ತಿದ್ದಕ್ಕೆ ನನ್ನ ಕ್ಷಮಿಸ್ಬಿಡು ಅಂದ್ಬಿಟ್ಟು. ಶ್ರೀಕಿಂಗ್ ವಿಲಿಯಮ್ ಏನ್ ಪ್ಲಾನ್ ನ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೋಸ್ಕರನು ಕೂಡ ಬಂದಿರ್ತಾಳೆ ಆ ಕ್ರ್ಯಾಬ್ ಹತ್ರ. ಅದನ್ನು ಕೂಡ ಹೇಳ್ತಾಳೆ. ಆ ಒಂದು ಶ್ರೀಕಿಂಗ್ ಅನ್ನೋನು ಒಂದು ಪಾರ್ಟಿನ ಅನೌನ್ಸ್ಮೆಂಟ್ ಮಾಡಿರ್ತಾನೆ. ಆ ಪಾರ್ಟಿ ಒಳಗಡೆ ಸುಮಾರು ಜನರನ್ನ ಕರೆಸಿ ಆ ಒಂದು ಗೆದ್ದಿರುವಂತ ಲೇಡಿನೂ ಕೂಡ ಕರೆಸಿ ಅಲ್ಲಿ ಒಂದು ಬಾಂಬ್ ನ ಬ್ಲಾಸ್ಟ್ ಮಾಡಿ ಎಲ್ಲರನ್ನು ಸಾಯಿಸೋದಕ್ಕೆ ಪ್ಲಾನ್ ನ ಹಾಕೊಂಡಿರ್ತಾಳೆ. ಈ ವಿಷಯ ಎಮಿಲಿಗೆ ಗೊತ್ತಾಗುತ್ತೆ. ಅದಕ್ಕೆ ಲೀಡಿಯನ್ನು ಕೂಡ ನಾವು ಕ್ರಾಬ್ ನ ನಂಬೋದು, ಅವ್ನು ತುಂಬಾ ಒಳ್ಳೆಯವನು, ಅವನೇನು ಬೇಕು ಅಂತ ಅವ್ರ ಜೊತೆ ಕೆಲಸ ಮಾಡ್ತಾ ಇಲ್ಲ, ಅವ್ನಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ಇವಳು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಮೂರನೇ ಎಲ್ಲರನ್ನು ಕೂಡ ನಮ್ಮ ಜೊತೆ ಸೇರಿಸ್ಕೊಳಕ್ ಆಗೋದಿಲ್ಲ, ನಂಬಕ್ಕಾಗೋದಿಲ್ಲ ಅಂತ ಇವಳು ಹೇಳ್ತಾ ಇರ್ತಾಳೆ. ಇವ್ರುಗಳು ಪ್ಲಾನಿಂಗ್ ನ ಮಾಡ್ಕೋತಾ ಇರ್ತಾರೆ, ಹೇಗೆಲ್ಲ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು, ಹೇಗೆಲ್ಲ ಇವ್ರನ್ನ ತಡಿಬೇಕು ಅನ್ಬಿಟ್ಟು. ಅದೇ ರೀತಿ ಶ್ರೀಕಿಂಗ್ ವಿಲಿಯಮ್ ಅರೇಂಜ್ಮೆಂಟ್ ಮಾಡಿರುವಂತಹ ಒಂದು ಪಾರ್ಟಿ ಬಿಲ್ಡಿಂಗ್ ಹತ್ರ ಬರ್ತಾರೆ. ಅದರ ಗ್ರೌಂಡ್ ಫ್ಲೋರ್ ಅಲ್ಲಿ ಲೋಡಿಂಗ್ ಬೈ ಹತ್ರ ಕಾಯ್ತಾ ಇರ್ತಾರೆ. ಇವ್ರುಗಳೆಲ್ಲ ಹೇಗೆ ಹೋಗ್ಬೇಕು ಅನ್ನೋ ರೂಟ್ ಗಳೆಲ್ಲಾನು ಕೂಡ ಟ್ರಾಸಿ ಎಲ್ಲಾನು ಕೂಡ ಹೇಳ್ತಾ ಇರ್ತಾರೆ. ಅವಾಗ ಆಲಿ ನಂಗೊಂದು ಕಪ್ಪು ಟೀ ಬೇಕು ಅನ್ಬಿಟ್ಟು ಟ್ರಾಸಿನ ತಗೊಂಡ್ಬರೋದಕ್ಕೆ ಅಂತ ಕಳಿಸ್ಬಿಟ್ಟು ಇವಳು ಆಕ್ಚುಲಿ ಲೇಸರ್ಗೆ ಲಿಡಿಯಾ ಮತ್ತೆ ಎಮಿಲಿ ಎಲ್ಲಿದ್ದಾರೆ ಅಂತ ಒಂದು ಜಾಗನೇ ಹೇಳ್ಬಿಡ್ತಾಳೆ. ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಕಳಿಸ್ಬಿಡ್ತಾಳೆ. ಈ ವಿಷಯನೆಲ್ಲಾನು ಕೂಡ ಟ್ರಾಸಿ ಕೇಳಿಸ್ಕೊತಾ ಇರ್ತಾಳೆ. ಎಲ್ಲ ಗೊತ್ತಾಗ್ಬಿಡುತ್ತೆ ಇವಳು ಕೆಟ್ಟೋಳು ಅಂದ್ಬಿಟ್ಟು. ಇದರಿಂದ ಅವಳ ಬುಡಗೆ ಒಂದು ಹೊಡೆದು ಅವಳನ್ನ ಪ್ರಜ್ಞೆ ತಪ್ಪಿ ಬೀಳಿಸ್ಬಿಟ್ಟು ಲಿಡಿಯಾ ಮತ್ತೆ ಎಮಿಲಿಗೆ ಹೇಳ್ತಾಳೆ, ಆ ಜಾಗದಿಂದ ಸೈಡ್ಗೆ ಹೋಗ್ಬಿಡ್ರಿ, ಲೇಸರ್ ಅಲ್ಲಿಗೆ ಬರ್ತಾ ಇದ್ದಾಳೆ ಅಂತ. ನೋಡ್ತಿದ್ದಂಗೆ ಲೇಸರ್ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಇದರಿಂದ ಇವ್ರುಗಳು ಕೂಡ ಅವ್ರ ಜೊತೆ ಫೈಟ್ ಗೆ ಇಳಿಯೋಕೆ ಶುರು ಮಾಡ್ತಾರೆ. ಎಮಿಲಿಗೂ ಕೂಡ ಸರಿಯಾದ ಟೈಮ್ ನ ನೋಡಿ ಇವಳಿಗೆ ಸರಿಯಾಗಿ ಹೊಡಿತಾಳೆ. ಅವಾಗ ಲೀಡಿಯಾ ಒಂದು ಡ್ರೈನೇಜ್ ಡಬ್ಬನ್ನ ತಗೊಂಡ್ ಬಂದ್ಬಿಟ್ಟು ಈ ಲೇಸರ್ ಮೇಲೆ ಹಾಕಿ ಅವಳನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ಪ್ರಜ್ಞೆ ತಪ್ಪಿಸಿ ಇವ್ರುಗಳು ಕೂಡ ಒಂದು ಬಿಲ್ಡಿಂಗ್ ಒಳಗಡೆ ಬರ್ತಾರೆ. ಬಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಯಾವ ಒಂದು ಫ್ಲೋರ್ ಅಲ್ಲಿ ಬಾಂಬ್ ನ ಇಟ್ಟಿದ್ದಾರೆ ಅಂತ. ಇದರಿಂದ ಸ್ವಲ್ಪ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಅವ್ರಗಳ ಪಾರ್ಟಿ ಹೌಸ್ ಇರೋದು 30ನೇ ಫ್ಲೋರ್ ಅಲ್ಲಿ. 29ನೇ ಫ್ಲೋರ್ ಅಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದಿರುವಂತ ರಿಚಲ್ದು ಆಫೀಸ್ ಇರುತ್ತೆ. ಇದರಿಂದ ಅಲ್ಲೇ ಪಕ್ಕ ಇಟ್ಟಿರ್ತಾರೆ ಅನ್ಬಿಟ್ಟು 29ನೇ ಫ್ಲೋರ್ ಗೆ ಹೋಗ್ತಾ ಇರ್ತಾರೆ. ಈ ಕಡೆ ವಿಲಿಯಮ್ ಎಲೆಕ್ಷನ್ ಅಲ್ಲಿ ಗೆದ್ದಿರುವಂತ ರಿಚಲ್ಗೆ ಒಂದು ಕಂಗ್ರಾಚುಲೇಷನ್ ಹೇಳ್ತಾ ಅಲ್ಲಿಂದ ಬಂದ್ಬಿಡ್ತಾನೆ. ಹಾಗೆ ಬರ್ತಿರ್ಬೇಕಾದ್ರೆ ಲಿಫ್ಟ್ ಅಲ್ಲಿ ಲೇಸರ್ ಗೆ ಕಾಲ್ ಮಾಡಿದಾಗ ಅವಾಗ ಲೇಸರ್ ಹೇಳ್ತಾಳೆ ಅವ್ರಗಳಿಗೆ ಬಾಂಬ್ ಇಕ್ಕಿರುವಂತ ವಿಷಯ ಗೊತ್ತಾಗಿ ಹೋಗ್ಬಿಟ್ಟಿದೆ, ಅವ್ರುಗಳು ಅದನ್ನ ಹುಡುಕ್ತಾ ಇದ್ದಾರೆ ಅಂತ. ಇದರಿಂದ ವಿಲಿಯಮ್ ಇವನಿಗೆ ಗೊತ್ತಿರುತ್ತಲ್ಲ ಬಾಂಬ್ ಇಲ್ಲಿ ಇಟ್ಟಿದೀನಿ ಅಂತ, ಇವನು ಕೂಡ 29ನೇ ಫ್ಲೋರ್ ಗೆ ಬರ್ತಾನೆ. ಬಂದಾಗ ಇವರಿಬ್ರು ಕೂಡ ಒಬ್ರಿಗೊಬ್ರು ಮೀಟ್ ಆಗ್ತಾರೆ. ಇಲ್ಲಿ ಒಂದು ಫೈಟ್ ಶುರು ಆಗುತ್ತೆ ನೋಡಿ. ಲಿಡಿಯಾ ಮೇಲೆ ತುಂಬಾನೇ ಗನ್ನಿಂದ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಅದರಿಂದ ಎಲ್ಲ ತಪ್ಪಿಸ್ಕೊಂಡು ಲಿಡಿಯಾನು ಕೂಡ ಒಬ್ಬೊಬ್ಬರಿಗೆ ಸರಿಸರಿಯಾಗಿ ಹೊಡಿತಾ ಇರ್ತಾಳೆ. ಇದನ್ನೆಲ್ಲ ನೋಡ್ಬಿಟ್ಟು ವಿಲಿಯಮ್ ಫೈಟ್ ಗೆ ಇಳಿತಾನೆ. ವಿಲಿಯಮ್ ಕೂಡ ಏನು ಸುಮ್ನೆ ಅಲ್ಲ, ಅವನು ಕೂಡ ಮಸ್ತಾಗಿ ಫೈಟ್ ನ ಮಾಡ್ತಾನೆ. ಲಿಡಿಯಾನು ಕೂಡ ವಿಲಿಯಮ್ಗೆ ಸರಿಸರಿಯಾಗಿ ಹೊಡಿತಾಳೆ. ಆಗ ಅದೇ ಜಾಗಕ್ಕೆ ಲೇಸರ್ ಕೂಡ ಬರ್ತಾಳೆ. ಬಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ಇವಳ ಜೊತೆ ಫೈಟ್ ಗೆ ಎಮಿಲಿ ಇಳಿತಾಳೆ. ಎಮಿಲಿ ಇನ್ವಿಸಿಬಲ್ ಆಗ್ಬಿಟ್ಟು ಸರಿಯಾದ ಟೈಮ್ ನೋಡ್ಕೊಂಡು ಇವಳಿಗೂ ಸರಿಯಾಗಿ ಹೊಡಿತಾ ಇರ್ತಾಳೆ. ಮತ್ತೆ ಈ ಕಡೆ ವಿಲಿಯಮ್ ಇದನ್ನೆಲ್ಲ ಲಿಡಿಯಾನ ಹಿಡ್ಕೊಂಡು ಸಾಯಿಸೋಕೆ ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಎಮಿಲಿ ಬಂದ್ಬಿಟ್ಟು ಅವ್ನಿಗೆ ಕರೆಂಟ್ ಶಾಕ್ ನ ಕೊಟ್ಬಿಡ್ತಾಳೆ. ಕೊಡ್ತಾ ಇರೋ ಗ್ಯಾಪ್ ಅಲ್ಲಿ ಲೇಸರ್ ಬಂದ್ಬಿಟ್ಟು ಈ ಎಮಿಲಿ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಅಟ್ಯಾಕ್ ಮಾಡ್ಬಿಟ್ಟು ಇವಳನ್ನ ಸಾಯಿಸೋಕೆ ಅಂತ ಬರ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಅಲ್ಲಿಗೆ ತುಂಬಾನೇ ಫಾಸ್ಟ್ ಆಗಿ ಎಮಿಲಿನ
ವಿಲಿಯಂನ ಮಗಳು ಟ್ರೇಸಿ ಬಂದ್ಬಿಟ್ಟು ಲೇಸರ್ಗೆ ಹೊಡೆದು ತುಂಬಾ ದೂರ ಬಿಸಾಕ್ಬಿಡ್ತಾಳೆ. ಅವಾಗ ಎಮಿಲಿಗೆ ಗೊತ್ತಾಗುತ್ತೆ ನನ್ನ ಮಗಳು ನನಗೆ ಗೊತ್ತಿಲ್ಲದಂಗೆ ಒಂದು ಫಾರ್ಮುಲಾನ ಕಂಡುಹಿಡ್ಕೊಂಡು ಇವಳು ಕೂಡ ಒಂದು ಸೂಪರ್ ಪವರ್ ನ ಪಡ್ಕೊಂಡಿದ್ದಾಳೆ ಅಂತ. ಮತ್ತೆ ಈ ವಿಲಿಯಂ ಇದನ್ನೆಲ್ಲ ಇಲಿಡಿಯಾಗೆ ಹೊಡೆಯಕ್ಕೆ ಅಂತ ಬಂದಾಗ ಅವಾಗ ಕ್ರ್ಯಾಬ್ ತಡಿತಾನೆ. ಇದರಿಂದ ವಿಲಿಯಂ ಲಾಸ್ಟ್ ನನಗೆ ರಿವರ್ಸ್ ಹೊಡಿತೀಯ ಅನ್ಬಿಟ್ಟು ಅವನ ಎರಡು ಕೈಗಳನ್ನ ಅಂದ್ರೆ ಕ್ರ್ಯಾಬ್ ಕೈಗಳನ್ನ ಮುರಿದಾಕ್ಬಿಡ್ತಾನೆ. ಅವಾಗ ಸರಿಯಾದ ಟೈಮ್ ನ ಉಪಯೋಗಿಸ್ಕೊಂಡು ಲೀಡಿಯಾ ಒಂದು ಕಬ್ನ ಕಿತ್ಕೊಂಡು ವಿಲಿಯಂಗೆ ಒಂದು ಹೊಡಿತಾನೆ. ನೋಡಿ ಅವನು ಎಷ್ಟು ದೂರ ಬೀಳ್ತಾನೆ ಅಂದ್ರೆ ಅಷ್ಟು ದೂರ ಹೋಗಿ ಬೀಳ್ತಾನೆ. ಮತ್ತೆ ಆ ಬಾಂಬ್ ಬಿಟ್ಟಿರೋ ವಿಷಯ ಗೊತ್ತಾಗ್ಬಿಟ್ಟಿರುತ್ತಲ್ಲ ಇದೇ ಜಾಗದಲ್ಲಿ ಅಂತ ಆ ಬಾಂಬ್ ಹತ್ರ ಹೋಗ್ತಾರೆ. ಆದ್ರೆ ಇವ್ರಿಗೆ ಆ ಬಾಂಬ್ ನ ಹೇಗೆ ಡಿಸ್ಕನೆಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಟ್ರಾಸಿನಿ ಕೂಡ ಹೇಳ್ತಾಳೆ ನಾನು ತುಂಬಾ ವೇಗವಾಗಿ ಓಡ್ತೀನಲ್ಲ, ಈ ಬಾಂಬ್ ನ ತಗೊಂಡು ನಾನು ಈ ಶಿಕಾಗೋ ಸಿಟಿಯಿಂದ ತುಂಬಾ ದೂರ ತಗೊಂಡೋಗಿ ಬಿಟ್ಬಿಡ್ತೀನಿ ಅಂತ. ಆದ್ರೆ ಅವ್ರ ತಾಯಿ ಇದಕ್ಕೆ ಒಪ್ಪೋದಿಲ್ಲ. ನೀನ್ ಹೋಗೋ ಸ್ಪೀಡ್ಗೆ ಈ ಬಾಂಬ್ ಬ್ಲಾಸ್ಟ್ ಆದ್ರೂ ಆಗ್ಬೋದು, ನೀನ್ ಇದನ್ನ ಮಾಡ್ಬೇಡ ಅಂತ. ಅವಾಗ ನೋಡಿದ್ರೆ ಲೀಡಿಯಾನೇ ಆ ಬಾಂಬ್ ನ ತಗೊಂಡಿರ್ತಾಳೆ. ಏನ್ ಮಾಡ್ತಾ ಇದ್ದೀನಿ ಅಂತ ಕೇಳಿದಾಗ ಈ ಬಾಂಬ್ ನ ನಾನು ನೀರೊಳಗಡೆ ತಗೊಂಡು ಹೋಗ್ಬಿಡ್ತೀನಿ, ಅವಾಗ ಅದು ಬ್ಲಾಸ್ಟ್ ಆದ್ರೆ ಯಾರಿಗೇನು ತೊಂದರೆ ಆಗೋದಿಲ್ಲ ಅಂತ. ಇದರಿಂದ ನಿಮ್ ಪ್ರಾಣ ಹೋಗುತ್ತೆ ಅಂದ್ರೆ ಪರವಾಗಿಲ್ಲ ಬಿಡು, ನನ್ನ ಹತ್ರ ಸೂಪರ್ ಪವರ್ ಇದೆಯಲ್ಲ, ನಾನು ಬದುಕೊಂಡ್ರು ಬದುಕೊಬಹುದು, ಇಲ್ಲಾಂದ್ರೂ ಇಲ್ಲ. ನಂಗೆ ಇಷ್ಟು ದಿನ ನೀನು ಒಂದು ಒಳ್ಳೆ ಫ್ರೆಂಡ್ ಆಗಿದ್ದಕ್ಕೆ ಥ್ಯಾಂಕ್ಸ್, ಮತ್ತೆ ನಿನ್ ಮಗಳು ಕೂಡ ನನ್ಗೆ ತುಂಬಾ ಇಷ್ಟ ಆದ್ಲು ಅಂತ ಹೇಳ್ಬಿಟ್ಟು ಆ ಬಿಲ್ಡಿಂಗ್ ಇಂದ ಕೆಳಗಡೆಗೆ ಹಾರ್ಬಿಡ್ತಾಳೆ. ಹಾರ್ಬಿಟ್ಟು ಆ ಒಂದು ಜಾಗದಲ್ಲಿ ಒಂದು ನದಿ ಇರುತ್ತೆ, ಆ ನದಿ ಒಳಗಡೆ ಬಿದ್ದೋಗ್ಬಿಡ್ತಾಳೆ. ಬಿದ್ದಿದ್ ನೆಕ್ಸ್ಟ್ ಸೆಕೆಂಡ್ ಆ ಬಾಂಬು ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಇದರಿಂದ ಇವರಿಬ್ರಿಗೂ ಕೂಡ ತುಂಬಾನೇ ಬೇಜಾರಾಗ್ತಾ ಇರುತ್ತೆ, ಲಿಡಿಯಾ ಸತ್ತೋಗ್ಬಿಟ್ಲಲ್ಲ ಅನ್ಬಿಟ್ಟು. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ತೀವಿ ಲಿಡಿಯಾನ ಬಾಡಿನ ನೀರಿಂದ ಆಚೆ ತೆಗ್ದಿರ್ತಾರೆ. ಎಮಿಲಿನು ಕೂಡ ಇವಳ ಬಾಡಿ ಹತ್ರ ಬಂದ್ಬಿಟ್ಟು ತುಂಬಾನೇ ಬೇಜಾರ್ ಮಾಡ್ಕೋತಾ ಇರ್ತಾಳೆ, ಏನ್ ಹಿಂಗಾಗೋಯ್ತಾರ ಅನ್ಬಿಟ್ಟು. ಆಗ ನೆಕ್ಸ್ಟ್ ಸೆಕೆಂಡ್ಗೆ ಇವಳಿಗೆ ಮತ್ತೆ ಜೀವ ಬಂದ್ಬಿಡುತ್ತೆ. ಅಂದ್ರೆ ಇವಳಿಗೆ ಏನು ಕೂಡ ಆಗಿರೋದ್ರಿಲ್ಲ. ಇದರಿಂದ ತುಂಬಾ ಖುಷಿ ಪಡ್ತಾರೆ. ಅವಾಗ ಅಲ್ಲಿಗೆ ಹೊಸದಾಗಿ ಮೇಯರ್ ಆಗಿರುವಂತಹ ರಿಚಲ್ ಬರ್ತಾಳೆ. ಅವಳು ಬಂದಾಗ ಈ ವಿಲಿಯಂ ಬಗ್ಗೆ ಕೇಳ್ತಾಳೆ. ಇದರಿಂದ ರಿಚರ್ ಕೂಡ ಆ ಒಂದು ವಿಲಿಯಂನ ನಾವು ಕಸ್ಟಡಿಗೆ ತಗೊಂಡಿದ್ವಿ, ಅಂದ್ರೆ ಅರೆಸ್ಟ್ ಮಾಡಿದೀವಿ ಅಂತ. ಲೇಸರ್ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಅವಳೆಲ್ಲೂ ಕಾಣಿಸ್ತಾ ಇಲ್ಲ, ಆದಷ್ಟು ಬೇಗ ಅವಳು ಹಿಡಿತೀವಿ, ನೀವು ನಮ್ಮ ಸಿಟಿಗೆ ತುಂಬಾನೇ ಹೆಲ್ಪ್ ಮಾಡಿದ್ದೀರಾ, ಇದರಿಂದ ನೀವು ಅಫಿಷಿಯಲ್ ಆಗಿ ನಮ್ ಸಿಟಿಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಕೋತೀರಾ ಅಂದಾಗ ಇವರುಗಳು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾರೆ. ಹೀಗಾಗಿ ಈ ಒಂದು ಸಿಟಿಗೆ 3 ಜನ ಸೂಪರ್ ಹೀರೋಗಳು ಉಟ್ಕೋತಾರೆ. ಮೊದಲನೇ ಅವಳು ಎಲಿಡಿಯಾ, ಎರಡನೇ ಅವಳು ಎಮಿಲಿ, ಮೂರನೇ ಅವಳು ಅವಳ ಮಗಳು ಟ್ರಾಸಿ. ಮತ್ತೆ ಆ ಕ್ರ್ಯಾಬ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನ ಜೊತೆಗೆ ಈ ಲಿಡಿಯಾಗೆ ತುಂಬಾನೇ ಲವ್ ಆಗ್ಬಿಟ್ಟಿರುತ್ತೆ. ಇಬ್ರು ಕೂಡ ಲವ್ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.